ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ ಈಗ ಶ್ರೀಗಂಧದ ಗುಡಿ ಸೇರ್ಕೊಂಡಿದ್ದಾರೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗಂಧದ ಗುಡಿ ಎನ್ನುವಂತಹ ಹೊಸ ಸೀರಿಯಲ್ ಬರ್ತಿದೆ. ಈ ಧಾರಾವಾಹಿಯಲ್ಲಿ ಅವರು ಹರಿಶ್ಚಂದ್ರ ಎನ್ನುವಂತಹ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅವರು ಯಾಕೆ ಈ ಧಾರಾವಾಹಿಯನ್ನು ಒಪ್ಕೊಂಡ್ರು, ಅವರ ಪಾತ್ರ ಹೇಗಿದೆ, ಈ ಬಗ್ಗೆ ಕೇಳೋಣ. ಎಸ್, ಹೇಗಿದ್ದೀರಾ? ಹಾಯ್, ನಾವು ತುಂಬ ಚೆನ್ನಾಗಿ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇಷ್ಟು ದಿವಸ ವಿಶ್ವ ಅಳೋದು ನೋಡಿ ಬೇಜಾರಾಗಿ ಬಂದುಬಿಟ್ಟಿತ್ತು. ಈ ಧಾರಾವಾಹಿಯೇನೋ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀರಂತೆ. ಈಗ ಲಾಸ್ಟ್ ನೀವು ಇಂಟರ್ವ್ಯೂ ಮಾಡಿದಾಗ ಇದನ್ನೇ ಕೇಳಿದ್ರಿ, ಯಾಕೆ ವಿಶ್ವ ತುಂಬ ಹೇಳ್ತೀಯಾ ಅಂತ. ಇದರಲ್ಲಿ ಕೇಳಿ ನೋಡೋಣ. ಸುಳ್ಳು ಯಾಕೆ ಹೇಳ್ತೀರಾ ಅಂತ ಕೇಳ್ತೀನಿ. ಅದೇ ಅಲ್ಲ, ಅಳೋದು ನಿಲ್ಲಿಸಿ ಇಲ್ಲಿ ಸುಳ್ಳು ಹೇಳೋದ್ರಿಂದ ಖುಷಿ ಆಗುತ್ತೆ. ಹರಿಶ್ಚಂದ್ರನ್ಗೆ ತುಂಬ ಒಳ್ಳೆ ಪಾತ್ರ. ನೀವು ಲಕ್ಷ್ಮೀ ನಿವಾಸದಲ್ಲಿ ಏನು ನೋಡಿದ್ರಿ ಅದು ಕಂಪ್ಲೀಟ್ ಅಪೋಸಿಟ್ ಆಗಿರೋವಂಥ ಒಂದು ಪಾತ್ರ. ಸುಳ್ಳು ಹೇಳೋದಕ್ಕೂ ಕಾರಣ ಇರುತ್ತೆ. ಅವ್ನು ಸುಳ್ಳು ಹೇಳೋದ್ರಿಂದ ಏನೋ ಒಂದು ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ಸುಳ್ಳು ಹೇಳ್ತಾನೆ. ನೀವು ಪ್ರೋಮೋದಲ್ಲಿ ನೋಡಿದ್ದೀರಲ್ಲ, ಸುಳ್ಳು ಹೇಳಿದ್ರು ಗೋಲ್ಡು ಅಂತ. ಹಾಗೆ ಕನ್ನಡದ ಕಿರುತೆರೆಯಲ್ಲಿ ನಿಜವಾಗ್ಲೂ ತುಂಬ ಡಿಮ್ಯಾಂಡಲ್ಲಿ ಇರುವಂತಹ ಕಲಾವಿದರು. ಯಾಕೆಂದರೆ ಒಂದಾದ್ಮೇಲೆ ಒಂದು ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಟಚ್ ವುಡ್ ಹೀಗೆ ಇರಿ. ಥ್ಯಾಂಕ್ ಯು. ಅಂದರೆ ನನಗೂ ಖುಷಿನೇ ಇದೆ ಆ್ಯಕ್ಚುಲಿ. ಶುರು ಮಾಡಿದಾಗಿಂದನೂ ನಾನು ಆಲ್ಮೋಸ್ಟ್ ಕೂತಿಲ್ಲ, ಖಾಲಿ ಕೆಲಸ ಮಾಡ್ತಾನೇ ಇದ್ದೀನಿ. ಲಕ್ಷ್ಮೀ ನಿವಾಸದಲ್ಲೂ ಅಷ್ಟೇ, 2 ದಿನ ಕೆಲಸ ಮಾಡಿದ್ರೆ ತಿಂಗಳು ಪೂರ್ತಿ ಕಾಣಿಸ್ಕೊತಿದ್ದೆ ಟಿ ವಿಯಲ್ಲಿ. ಸೊ ಹಂಗಾಗಿ ಗೊತ್ತಿಲ್ಲ, ಇಲ್ಲೊಂದು ಸ್ವಲ್ಪ ಜಾಸ್ತಿ ದಿನ ಕೆಲಸ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಇರುವ ಪ್ರಶ್ನೆ, ತುಂಬ ಜನ ಕೇಳಿರ್ಬೋದು. ಹೇಳಿ, ಲಕ್ಷ್ಮೀ ನಿವಾಸ ಧಾರಾವಾಹಿ ಯಾಕೆ ಬಿಟ್ರಿ? ಈಗ ಬಿಟ್ಟವ್ರು ಎಲ್ಲರೂ ಒಂದೊಂದು ರೀಸನ್ ಕೊಡ್ತಾರೆ. ಅವ್ರವ್ರದ್ದೇ ಆದ ಪರ್ಸ್ನಲ್ ರೀಸನ್ಗಳು ಅವ್ರವ್ರಿಗಿರುತ್ತೆ. ಸೊ ನನಗೆ ಪರ್ಸ್ನಲ್ ರೀಸನ್ ಅಂತ ಹೇಳಿದ್ರೆ ಏನೂ ಇಲ್ಲ. ಅಂದರೆ ಜಗಳ ಮಾಡ್ಕೊಂಡು ಬಿಟ್ರಿ, ಇಲ್ಲ ಪೇಮೆಂಟ್ ವಿಚಾರದಲ್ಲಿ ಬಿಟ್ರಿ, ಇಲ್ಲ ಇನ್ನೇನೋ ವಿಚಾರ ಬಿಟ್ಟರೆ, ಆ ಥರದ್ದೆಲ್ಲ ಏನೂ ಇಲ್ಲ. ಒಳ್ಳೆ ಸೀರಿಯಲ್ಲು, ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಆರ್ಟಿಸ್ಟ್ಗಳಿದ್ವಿ. ಆಮೇಲೆ ನನಗೆ ಪರ್ಸ್ನಲಿ ಯಾವುದೇ ಪೇಮೆಂಟ್ ಸಮಸ್ಯೆಗಳೆಲ್ಲ ನನಗಾಗಿಲ್ಲ, ಅದೆಲ್ಲ ಹೇಳಬೇಕಂದ್ರೆ. ಸೊ ನಾನು ಯೋಚನೆ ಮಾಡ್ತಾಯಿದ್ದು, ಒಬ್ಬ ಆರ್ಟಿಸ್ಟಾಗಿ ಒಂದು 2 ದಿನ 3 ದಿನ ಕೆಲಸ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಯಾಕಂದರೆ ನಮಗೆ ಆದ ಕಮಿಟ್ಮೆಂಟ್ಸ್ಗಳಿರುತ್ತೆ, ನಮ್ಮದೇ ಆದ ಖರ್ಚುಗಳಿರುತ್ತೆ, ಇಲ್ಲ ಬೇರೆ ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀವಿ. ಸೊ 2-3 ದಿನ ಕೆಲಸ ಮಾಡಿಬಿಟ್ಟು ನೀವು ತಿಂಗಳು ಪೂರ್ತಿ ಟಿ ವಿಯಲ್ಲಿ ಕಾಣಿಸ್ಕೊಂಡ್ರು ವೇಸ್ಟು, ಅಂದರೆ ಹೇಳಿದ್ದು. ಸೊ ಆಮೇಲೆ ಅದ್ರ ಜೊತೆ ಇನ್ನೊಂದು ಯಾವುದೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಬೇಡ, ನಮ್ಮಲ್ಲೇ ಇರಬೇಕು, ಹೋಗಂಗಿಲ್ಲ, 2 ವರ್ಷ ಬ್ಯಾನ್ ಮಾಡಿಬಿಡ್ತೀವಿ, 3 ವರ್ಷ ಬ್ಯಾನ್ ಮಾಡಿಬಿಡ್ತೀವಿ. ಸೊ ಹಿಂಗಂದಾಗ ಸೊ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ, ಗುರು 2 ದಿನ ಕೆಲಸ ಮಾಡ್ಬಿಟ್ಟು ನಾನು ಯಾಕೆ ಗುರು ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿ? ನಾನು ಒಂದೊಳ್ಳೆ ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ಒಂದೊಳ್ಳೆ ಲೀಡಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅದನ್ನು ಬಂದಾಗ ಯಾಕೆ ಬೇಡ ಅನ್ನಲಿ? ಸೊ ಹಾಗಾಗಿ ಇದು ಬಂತು, ಅವ್ರಿಗೆ ಕ್ಲೀನಾಗಿ ಹೇಳಿದೆ, 2 ತಿಂಗಳು ಹಿಂಗೆ ಟೈಮ್ ಹೇಳಿದೆ, ಹಿಂಗೆ ನಾನು ಬಿಡಬೇಕಾಗತ್ತೆ ಅಂತ. ಸೊ ಅದೇ ಥರ ಬಿಟ್ಟೆ, ಇಲ್ಲಿಗೆ ಬಂದು ಕಮಿಟ್ ಆದ ಅಷ್ಟೇ. ಬಟ್ ಬೇರೆಯವರೆಲ್ಲ ಬಿಟ್ಟಿರೋದು, ಬೇರೆಯವರೆಲ್ಲ ಏನೇನಕ್ಕೆ ಅವ್ರವ್ರ ಕಾರಣಗಳು ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರ ಜೊತೆನೂ ಮಾತಾಡಿಲ್ಲ. ಬಟ್ ನನ್ನ ಪರ್ಸ್ನಲ್ ರೀಸನ್ ಇಷ್ಟೇ, ಅಲ್ಲಿ ಬರ್ತಾಯಿದ್ದ ಡೇಟ್ಸ್ಗಳು ನನಗೆ ಸಾಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳಿ ಕ್ಲೀನಾಗಿ ಇಲ್ಲಿಗೆ ಬಿಟ್ಟೆ ಅಷ್ಟೇ. ಏನಾಯ್ತು ಸರ್? ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ ಮತ್ತು ಜಾನು ಎನ್ನುವಂತಹ ಕಾಂಬಿನೇಷನ್ನು ಜೋಡಿಗೆ ದೊಡ್ಡ ಫ್ಯಾನ್ ಬೇಸ್ ಇತ್ತು. ಸೊ ಆ ಸೀರಿಯಲ್ನ ಬಿಟ್ಟಿರೋದು ಅಂದರೆ ನಿಮ್ಮ ಅಭಿಮಾನಿಗಳಿಗೆ ತುಂಬ ಬೇಸರ ಆಗಿರುವಂಥದ್ದು. ಈ ಬಗ್ಗೆ ಆಬ್ವಿಯಸ್ಲಿ ತುಂಬ ಜನ ಇವತ್ತಿಗೂ ಯಾವುದೋ ಸ್ಟೋರಿ ಹಾಕಿದ್ರೆ, ಇಲ್ಲ ಯಾವುದೋ ಪೋಸ್ಟ್ ಹಾಕಿದ್ರೆ ಕಮೆಂಟ್ ಮಾಡ್ತಾರೆ, ನೀವೇ ಇರಬೇಕಿತ್ತು ಅಂತ. ಹೌದು, ನಾನು ಅದನ್ನು ಡೆಫಿನೆಟಾಗಿ ಒಪ್ಕೋತೀನಿ. ಯಾಕಂದರೆ ಒಂದು ಪಾತ್ರದಲ್ಲಿ ಕೂತ್ಕೊಂಡು ನೋಡುವಾಗ ಅದನ್ನು ಮತ್ತೆ ಯಾರೋ ಬದಲಾದರೆ ಅದನ್ನು ನೋಡೋದಕ್ಕೊಂಥರ ಇರ್ಸ್ಮೂರ್ಸ್ ಅನಿಸುತ್ತೆ. ಅದು ಕೆಲವು ದಿನಗಳು ಸೆಟ್ ಆಗೋವರೆಗೂ ಹಂಗೆ ಅನಿಸುತ್ತೆ. ಸೊ ಹಾಗೇ ಲಕ್ಷ್ಮೀ ನಿವಾಸದಲ್ಲಿ ಜಾನು ಮತ್ತು ವಿಶ್ವ ನೀವಿಬ್ಬರು ಒಂದಾಗಬೇಕು, ಜಯಂತ್ ಕೈಲಿ ಸಿಗಬಾರ್ದು ಅನ್ನೋದೆಲ್ಲ ಒಂದಷ್ಟು ನಡೀತಾ ಇತ್ತು. ಸೊ ಅದೇ ಥರ ಟ್ರ್ಯಾಕು ಹಾಗೇ ಬಂದಿದ್ದರೆ ತುಂಬ ಚೆನ್ನಾಗಿರೋದು. ಬಟ್ ಅಲ್ಲಿ ಗೊತ್ತಿಲ್ಲ, ಅದು ಅವರ ಒಳಗೆ ಏನೋ ಚಾನಲ್ಗಳವರು, ಅಂದರೆ ಅವರ ವಿಷನ್ ಏನಿರುತ್ತೆ, ಅವರು ಯಾವ ಪಾತ್ರಗಳನ್ನ ಮಾಡಿಸ್ಬೇಕು, ಇಲ್ಲ ಯಾವ ಪಾತ್ರಗಳನ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿಸ್ಬೇಕು, ಅದೆಲ್ಲ ಅವ್ರ ತಲೆಯಲ್ಲಿರುತ್ತೆ. ಸೊ ಅದು ನಾವು ಹೋಗ್ಬಿಟ್ಟು ನಾವೇನೋ ಬ್ಲೇಮ್ ಮಾಡೋಕ್ಕಾಗಲ್ಲ, ಇಲ್ಲ ಜಗಳ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಅದನ್ನು ಮಾಡ್ತಾ ಹೋದರು, ಅವರ ಕೆಲಸನ. ಸೊ ನಾನು ನನ್ನ ಯೋಚನೆಯಲ್ಲಿ ನನ್ನ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಾಗ ತುಂಬ ಜನ ಈಗಲೂ ಹೇಳ್ತಾರೆ, ಮೊನ್ನೆನೋ ಎಲ್ಲೋ ಟೆಂಪಲ್ ಹೋಗಿದಾಗ ಅವರು ಅದೇ ಹೇಳ್ತೀವಿ ಸುಮಾರು ಜನ.
ನೀವು ಬಿಡಬಾರ್ದಿತ್ತು, ನೀವು ಮಾಡ್ಕೊಂಡು ಹೋಗಬೇಕಿತ್ತು ಅಂತ. ಬಟ್ ಇಲ್ಲಿ ಇವರು ಅದನ್ನೇ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಜಯಂತೋ ಇಲ್ಲ ಅಲ್ಲಿ ಸಿದ್ದೇಗೌಡ ಕ್ಯಾರೆಕ್ಟ್ರೋ ಕರ್ಕೊಂಬಂದು ನಾವು ಇಲ್ಲಿ ಕಲರ್ಸಲ್ಲಿ ಮಾಡಿಸ್ತೀವಿ ಅಂದಾಗ ಅವ್ರು ಒಪ್ಪಲ್ಲ. ಸೊ ಹಾಗಾಗಿ ಇಲ್ಲಿ ಒಬ್ಬ ಹರೀಶ್ ಚಂದ್ರನ ನಾವೊಂದು ಮೇಯ್ನ್ ಲೀಡು ಅನ್ನೋ ಥರ ನಾವು ಮಾಡ್ತಿದ್ದೀವಿ. ಇವನ್ನ ಕರ್ಕೊಂಡೋಗಿ ನಾವಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಸೋಕ್ಕೆ ನಾವು ಒಪ್ಪಲ್ಲ. ನೀವು ಡಿಸೈಡ್ ಮಾಡಿ ಅಂತಂದರು. ಸೊ ಇದು ಕಂಪ್ಲೀಟ್ಲಿ ನನ್ನ ಡಿಸಿಷನ್ನು, ಇದು ಯಾವುದೋ ಚಾನಲ್ ಅವ್ರ ಡಿಸಿಷನ್ನು ಅದು ಇದು ಅಂತೇನಲ್ಲ, ನನ್ನ ಡಿಸಿಷನ್ನೇ. ನನಗೆ ಈ ಪಾತ್ರದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಜನ ಇನ್ನೂ ಇಷ್ಟಪಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ಈ ಪಾತ್ರನ ಸೆಲೆಕ್ಟ್ ಮಾಡಿಕೊಂಡು ಬಂದೆ. ಜನ ವಿಶ್ವನ್ನ ಮರೆತು ಹರಿಶ್ಚಂದ್ರನ್ನ ಒಪ್ಕೋಬೇಕು, ಇದು ಎಷ್ಟು ಚಾಲೆಂಜಿಂಗ್ ಆಗಿದೆ ನಿಮಗೆ? ಡೆಫಿನೆಟ್ಲಿ ಒಪ್ಕೋತಾರೆ. ಅದನ್ನೇ ಹೇಳಿದ್ದು, ಅಳ್ತಾ ಇರೋನ್ನೇ ಅಷ್ಟು ಒಪ್ಕೊಂಡಿದ್ದಾರೆ. ಇನ್ನು ನಗ್ನಗ್ತಾ ನಿಮ್ನೆಲ್ಲರೂ ನಗಿಸ್ತಾ ಇರೋನ್ನ ಒಪ್ಕೊಳ್ಳದೆ ಇರ್ತಾರೆ. ಡೆಫಿನೆಟ್ಲಿ ಒಪ್ಕೋತಾರೆ. ಒಂದು 2-3 ಎಪಿಸೋಡ್ ನೋಡಿ ಹರೀಶ್ ಚಂದ್ರ ಇಷ್ಟ ಆಗಿಬಿಡ್ತಾರೆ. ನನ್ನ ಪ್ರಕಾರ ನಿಮ್ಗೆ ಹರಿಶ್ಚಂದ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ ಅನ್ಸುತ್ತೆ. ಆರಾಮಾಗಿ ಸುಳ್ಳು ಹೇಳ್ಕೊಂಡು ಇಷ್ಟು ದಿನ 10 ಬೇಜಾರ ಬಂದ್ಬಿಟ್ಟಿತ್ತು ಅಂತ. ಎಲ್ಲಿ ವಿಶ್ವ ಪಾತ್ರದಲ್ಲಿ ಬರೀ ಅಳೋದು, ಅಯ್ಯೋ ಜಾನು ಸಿಕ್ಕಿಲ್ಲ ಅಂತ 10 ಇಟ್ರಿ. ಅದು ಆ ಜಾನು ಮದುವೆ ಆದಮೇಲೂ ನೀವು ತನ್ನೊಂದು ಮದುವೆ ಆಗೋಕ್ಕೆ ರೆಡಿ ಇಲ್ಲ. ನನಗೆ ಜಾನುನೇ ಅದೇನೋ ಫಸ್ಟ್ ಲವ್ ಏನೋ ಲಾಸ್ಟ್ ಲವ್ ಅನ್ನೋದು ಹೇಳ್ತಾರಲ್ಲ, ಸೊ ಆ ಥರ. ಆಬ್ವಿಯಸ್ಲಿ ಬೇರೆ ಪಾತ್ರಗಳನ್ನ ಮಾಡೋದಕ್ಕೆ ನಮಗೂ ಇಷ್ಟನೇ. ಸೊ ಇವಾಗ ಅಲ್ಲಿ ತುಂಬ ಡೀಸೆಂಟು ಮುಗ್ದನ್ ಪಾತ್ರ ಇತ್ತು, ಇಲ್ಲಿ ಹರೀಶ್ ಚಂದ್ರ, ಬಟ್ ಹರೀಶ್ ಚಂದ್ರ ಅಲ್ಲ. ಸೊ ಆ ಥರ ಪಾತ್ರ. ಇದಾದಮೇಲೆ ಇನ್ನೊಂದು ಯಾವುದೋ ಬೇರೆ ಥರ ಪಾತ್ರ ಬಂದರೆ, ಈಗ ನಮ್ಮ ಶಿಶಿರ್ ಬ್ರೋ ಹೇಳಿದ್ರು, ಅವಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಹೀರೋಯಿನ್ನೇ ಇಲ್ಲ ಇಷ್ಟು ವರ್ಷದಲ್ಲಿ ನನ್ನ ಕೆರಿಯರಲ್ಲಿ ಹೀರೋಯಿನ್ನೇ ಇಲ್ಲದೆ ಇರೋಂಥ ಪಾತ್ರ ನಂದು ಅಂತ. ಸೊ ಹಂಗೆ ಮುಂದೆ ನನಗೆ ಆ ಥರದ ಪಾತ್ರ ಬಂದರೆ ಅದನ್ನು ಮಾಡೋಕ್ಕೆ ರೆಡಿ ನಾನು. ನನ್ನ ಖುಷಿ ಏನಂದರೆ ಅಟ್ಲೀಸ್ಟ್ ಈ ಧಾರಾವಾಹಿಯಲ್ಲಿ ನಿಮ್ಗೊಂದು ಹುಡುಗಿ ಸಿಕ್ಕಿದ್ದಾಳೆ, ಮದುವೆನೂ ಆಗಿದೆಯಲ್ಲ, ಅದು ಖುಷಿ. ಅದೇ ನನಗೆ ಬೇಜಾರು. ಸೀರಿಯಸ್ಲಿ ನನಗೆ, ನಾನು ಎಲ್ರಿಗೂ ಅದೇ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಪ್ಪ ನನಗೆ ಯಾವ ಹುಡುಗಿನೂ ಬೇಡ, ಏನು ಬೇಡ, ಒಬ್ಬನೇ ನಾನು ಮಾಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಥರದಲ್ಲಿ ನನ್ನ ಥಾಟು. ಬಟ್ ಇಲ್ಲಿ ಬಿಗಿನಿಂಗೇ ಕರ್ಕೊಂಡು ಕೂರಿಸ್ಬಿಟ್ಟಿದ್ದಾರೆ. ಸೊ ಕಮಿಟ್ ಆಗಿರಬೇಕು ಅಂತ ಹಂಗಲ್ಲ, ಅಂದರೆ ಅಲ್ಲಲ್ಲ, ಅದೊಂಥರ ನನಗೆ ಹೆಂಗೆ ಹೇಳ್ತಾರೆ ಅದನ್ನು, ಅದೊಂದು ಹೀರೋಯಿನೇ ಬೇಡ ನನಗೆ, ಹಂಗೆ ಮಾಡ್ತೀನಿ. ನೆಕ್ಸ್ಟ್ ಯಾವ್ದಾರು ಇಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ ಥರ ಎಲ್ಲ ಹೇಳಲ್ಲ ಇವಾಗ. ಇಲ್ಲ, ಹುಷಾರಾಗಿರ್ತೀನಿ. ಇಲ್ಲ ಉತ್ತರ ಏನೂ ಇಲ್ಲ ನಮಗೆ. ಅಂದರೆ ಆರಾಮಾಗಿ ಶೂಟಿಂಗ್ ಬರ್ತೀವಿ, ಮಾಡ್ಕೊಂಡು ಹೋಗ್ತೀವಲ್ಲ. ಸೊ ಹೀರೋಯಿನೇ ಬೇಡದೇ ಇರೋವಂಥ ಪಾತ್ರ ಯಾವ್ದಾದ್ರು ನೆಕ್ಸ್ಟ್ ಇದಾದ್ಮೇಲೆ ಯಾವ್ದಾರು ಒಂದು ಸಿಕ್ಕಿದ್ರೆ ಖಂಡಿತ ಅದೇ ಮಾಡಿ. ವಿಚಿತ್ರ ಬೇಡಿಕೆ ಆಯ್ತಾ ನಿಮ್ಮದು ಕನ್ನಡ ಇಂಡಸ್ಟ್ರಿ? ಯಾಕಲ್ಲ ಕಲಾವಿದರು ನಮಗೆ ಹೀರೋಯಿನ್ನೇ ಕೊಡಬೇಡಿ ಅಂತೆಲ್ಲ ಯಾರು ಹೇಳಲ್ಲ, ಬಟ್ ನಿಮ್ದೊಂದು ವಿಚಿತ್ರವಾದ ಬೇಡಿಕೆ. ಯಾಕೆ ಏನು ಅಂತ ಗೊತ್ತಿಲ್ಲ, ನೀವೇ ಹೇಳಬೇಕು. ಬೇಡ ನಮಗೆ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ಹಾಗೆ ನಮಗೆ ನಾವು ವಿತೌಟ್ ಹೀರೋಯಿನ್ ಯಾವ್ದಾರು, ಈಗ ಶಿಶಿರ್ ಬ್ರೋ ಮಾಡ್ತೀವಿ. ಓ ಕರೆಕ್ಟ್ ಅಲ್ಲ? ಅದಾಗಲ್ಲ. ಓಕೆ, ರಿಯಲ್ ಆಗಿ ಯಾವಾಗ ಮದುವೆ ಆಗೋದು ನೀವು? 2-3 ವರ್ಷ ಆಗೋಣ, ಟೈಮ್ ಇದೆ. ಹುಡುಗಿ ಸಿಗಲಿ ಅಂದರೆ ಹುಡುಗಿಗೋಸ್ಕರ ನಿರೀಕ್ಷೆಯಲ್ಲಿದ್ದೀರಾ, ಹುಡುಕಾಟದಲ್ಲಿದ್ದೀರಾ? ಹಾಗೆಲ್ಲ ಏನಿಲ್ಲ, ಕೆಲಸ ಮಾಡ್ತಾಯಿದ್ದೀವಿ. ಕೆಲಸ ಮಾಡಿಬಿಟ್ಟು ಇನ್ನೊಂದು 2-3 ವರ್ಷ ಆದಮೇಲೆ ನೋಡೋಣ. ಅಲ್ಲಿವರೆಗೂ ಯೋಚನೆಗಳು ಬೇಡ ಅಂತ. ಆಮೇಲೆ ಯೋಚನೆ ಮಾಡೋಣ. ಶಿಶಿರ್ ಶಾಸ್ತ್ರಿ ಅವರು ಇದೇ ಕೇಳಿದ್ರಿ ತಾನೇ ನೀವು? ಮತ್ತೆ ಡಿಸಿಷನ್ ಚೇಂಜ್ ಆಗಿರ್ಬೋದೇನೋ ಅಂತ ಕೇಳಿದೆ. ಇಲ್ಲ, ಅದೇ ಇದೆ. ಇದೇ ಹೇಳಿದೆ ಅಲ್ವಾ ನಾನು? ಇಲ್ಲ, ಬೇರೆ ಇಲ್ಲ, ಇದೇ ಹೇಳಿದ್ದೆ. ಶಿಶಿರ್ ಶಾಸ್ತ್ರಿ ಅವರಿದ್ದಾರೆ, ಸುಬ್ಬಣ್ಣ ಸರ್ ಇದ್ದಾರೆ. ಹೇಗೆ ಅನಿಸುತ್ತೆ ಅಂದರೆ ಮಹಿಳಾ ಪ್ರಧಾನ ಏನು ಪಾತ್ರಗಳಲ್ಲೇ ಜಾಸ್ತಿ ಇರುವಂತಹ ಕಥೆಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಇವಾಗ ಪುರುಷ ಪ್ರಧಾನ ಧಾರಾವಾಹಿ? ಅಂದರೆ ಎಲ್ಲರೂ ಗಂಡ್ಮಕ್ಳೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಶಿಶಿರ್ ಬ್ರೋ ಇರ್ಬೋದು, ಮತ್ತು ಗಗನ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಎಲ್ಲರೂ ಗಂಡು ಮಕ್ಕಳು ಒಂಥರ ಅಣ್ಣ ತಮ್ಮಂದಿರ ಥರನೇ ಆಗ್ಬಿಟ್ಟಿದ್ದೀವಿ. ಶೂಟಿಂಗ್ 40-45 ದಿನ ಶೂಟಿಂಗ್ ಮಾಡಿದ್ದೀವಿ. ಸೊ ಇವತ್ತಿನವರೆಗೂ ಒಬ್ಬರ ಮಧ್ಯೆ ಜಗಳನೂ ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಸೊ ಹಾಗಾಗಿ ಸುಬ್ಬು ಸರ್ ಅವರು ಒಂದಷ್ಟು ಸಿನಿಮಾಗಳು ಮತ್ತು ಬ್ಯಾಕ್ ಎಂಡಲ್ಲೆಲ್ಲ ಕೆಲಸ ಮಾಡಿರೋವಂಥವ್ರು, ಅವ್ರ ಜೊತೆ ಕೆಲಸ ಮಾಡೋದು. ಅವ್ರು ಯಾವತ್ತೂ ನಾನು ಸೀನಿಯರು, ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅನ್ನೋ ಥರ ಆ ಹೆಡ್ ವೆಯ್ಟ್ ಎಲ್ಲ ತೋರಿಸಿಲ್ಲ. ಶಿಶಿರ್ ಬ್ರೋನು ಅಷ್ಟೇ, ಏನಾದರೂ ಇದ್ದರೆ ಬ್ರೋ ಹಿಂಗೆ ಮಾಡೋಣ ಅಂದರೆ ಹ್ಞೂ ಕಣೋ ಮಾಡೋಣ ಅಂತಾರೆ. ಸುಬ್ಬು ಸರು ಅಷ್ಟೇ, ಏನಾದರೂ ಸರ್ ಹಿಂಗೆ ಅಂದರೆ ಸಖತ್ ಕಣೋ ಅಂತಾರೆ. ಆಮೇಲೆ ಸುಬ್ಬು ಸರ್ನ ರೇಗಿಸೋಷ್ಟು ಸೆಟ್ಟಲ್ಲಿ ಯಾರೂ ರೇಗಿಸಲ್ಲ, ನಾನು ರೇಗಿಸೋ ಅಷ್ಟು. ಆ್ಯಕ್ಚುಲಿ ಬೈತಾ ಇರ್ತಾರೆ ಸುಬ್ಬು ಸರ್, ತರಲೇನು ಮಾಡ್ಕೊಳ ನೀನು ಈ ಥರ ಯಾರೂ ರೇಗಿಸಲ್ಲ ಅಂತ. ಸೊ ಅಂದರೆ ಅಷ್ಟು
ಜೋವಿಯಲ್ ಆಗಿ ಅಷ್ಟು ನಗ್ನಗ್ತಾ ಕೆಲಸ ಮಾಡ್ತೀವಲ್ಲ. ಸೊ ಇಲ್ಲಿ ಯಾರೂ ನಾನು ತುಂಬ ಸೀನಿಯರು, ನಾನು ಅದು ಮಾಡಿಬಿಟ್ಟಿದ್ದೀನಿ ಇದು ಮಾಡಿಬಿಟ್ಟಿದ್ದೀನಿ ಅನ್ನೋ ಥರದಲ್ಲಿ ಯಾರೂ ಇಲ್ಲ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋ ಥಾಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆ, ಲಕ್ಷ್ಮೀ ನಿವಾಸ ಧಾರಾವಾಹಿ ಬಿಟ್ಟರು ಅಂತ ಅಂದ್ಕೊಳ್ಳೆ ಕೆಲವ್ರು ಅಂದ್ಕೊಂಡಿದ್ದಿದೆ ಬಿಗ್ ಬಾಸಿಗೆ ನೆಕ್ಸ್ಟ್ ಹೋಗ್ತಾರಾ ಅಂತ. ಏನಾದರೂ ಹೇಳಿದ್ರೆ ನಿಮಗೆ? ಇಲ್ಲ, ನನಗೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ನೋಡಿದೆ, ಬಟ್ ನಾನು ಯಾರಿಗೂ ಹೇಳಲೇ ಇಲ್ಲ. ಆ್ಯಕ್ಚುಲಿ ಇವತ್ತೇ ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋದು ಇವತ್ತು ಪ್ರೆಸ್ಸಲ್ಲಿ. ಅಂದರೆ ಬಿಗ್ ಬಾಸ್ ನನಗೆ ಈ ಸಲ ಕಾಲ್ ಬಂತು ಫಸ್ಟ್ ಟೈಮು. ಅಷ್ಟರಲ್ಲಾಗಲೇ ಒಂದು 4 ದಿನ ಶೂಟು ಮತ್ತು ಪ್ರೋಮೋ ಶೂಟಿಂಗೆಲ್ಲ ಆಗಿತ್ತು, ಬಟ್ ಪ್ರೋಮೋ ಇನ್ನೂ ಔಟ್ ಆಗಿರಲಿಲ್ಲ. ಸೊ ನಾನ್ ಫ್ರಿಕ್ಷನ್ ಅವರಿಗೆ ನಾನು ಸೀರಿಯಲ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಆವಾಗ ನಾನು ನಾನು ಕಲರ್ಸಲ್ಲೇ ಗಂಧದ ಗುಡಿ ಮಾಡ್ತಾಯಿದ್ದೀನಿ. ಓ ಹೌದಾ, ಸರಿ ಬಿಡು ಆಯಿತು, ನೀನು ಹೆಂಗಿದ್ರು ಇಲ್ಲೇ ಇರ್ತೀಯ, ಮುಂದೆ ಯಾವಾಗ ಮಾಡೋಣ ಗೊತ್ತೋಣ ಅಂದ್ಕೊಂಡು. ಸರಿ ಆಯಿತು, ಅದರಲ್ಲಿ ಏನಿದೆ, ಅದು ಕೆಲಸನೇ. ಸೊ ಹಾಗಾಗಿ ಸರಿ ಆಯಿತು ಮಾಡೋಣ ಅಂತ ಹೇಳಿದೆ. ಬಟ್ ಫಸ್ಟ್ ಟೈಮ್ ಈ ಸಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡುವಾಗ ನಾನು ನೋಡಿದೆ, ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಅದು ಹೆಂಗೆ ಮೋಸ್ಟ್ಲಿ ಅಲ್ಲಿ ಬಿಟ್ಟ ಅನ್ನೋ ಕಾರಣಕ್ಕೆ ಆ ಥರ ಯೋಚನೆಗಳು ಮಾಡಿದ್ರೋ ಏನೋ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಶೋ, ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಎಲ್ಲ ಶೋನೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಂಗಿಂಗ್ ಶೋ ಹೋಯಿತು ಅಂದರೆ ಅಲ್ಲಿ ಚೆನ್ನಾಗಿ ಹಾಡಿದ್ರೆ ತಾನೇ ಅವರಿಗೆ ಪ್ರಶಂಸೆ ಆಗಿರ್ಬೋದು, ಹೊಗಳಿಕೆ ಆಗಿರ್ಬೋದು ಸಿಗೋದು. ಸೊ ಹಂಗೆ ಡ್ಯಾನ್ಸ್ ಶೋಗೆ ಹೋಗ್ತೀವಿ ಅಂದರೆ ಅಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಒಳ್ಳೆ ಪ್ರಶಂಸೆ. ಬಿಗ್ ಬಾಸ್ಗೆ ಹೋದರೆ ಅವ್ರು ಹೆಂಗಿರ್ತಾರೆ, ಅವ್ರ ವ್ಯಕ್ತಿತ್ವ ಏನು, ಅವ್ರು ಹೆಂಗೆ ಆಟ ಆಡ್ತಾರೆ, ಹೆಂಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಆಟ ಆಡಿಕೊಂಡು ನಾನು ಫುಲ್ಲು ಸ್ಟ್ರಾಂಗ್ ಇದ್ದೀನಿ ಅಂದ್ಕೊಂಡೋದ್ರೆ ಆಗಲ್ಲ. ಇಲ್ಲ ಬರೀ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಎಲ್ಲರ ಜೊತೆ ಅಂದರೆ ಆಗಲ್ಲ. ಇಲ್ಲ ನಾನು ಬರೀ ಯಾವಾಗಲೂ ಜಗಳ ಮಾಡ್ಕೊಂಡಿರ್ತೀನಿ ಅಂದ್ರೂ ಆಗಲ್ಲ. ಎಲ್ಲನೂ ಇರಬೇಕಲ್ಲಿ. ಸೊ ಹಾಗಾಗಿ ಒಳ್ಳೆ ಶೋ. ನಮ್ಮನ್ನು ನಾವು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಲಿ, ಇಲ್ಲ ನಮ್ಮನ್ನು ನಾವು ಏನು ಅಂತ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ ಅಂತಾರೆ ಆ್ಯಕ್ಚುಲಿ. ಅಲ್ಲಿ ನಾವೇನು ಮಾಡ್ತೀವಿ, ಏನು ಪ್ಲ್ಯಾನ್ ಮಾಡ್ಕೊಂಡೋದ್ರೂ ವರ್ಕ್ ಆಗಲ್ಲ. ನಾವು ಹಿಂಗಿರ್ಬೇಕು, ಹಿಂಗೆ ಆಟ ಆಡಬೇಕು ಅಂತ ಹೋಗಿರ್ತೀವಿ, ಅಲ್ಲೇನೋ ಬಸ್ಟ್ ಆಗಿಬಿಡುತ್ತೆ. ಅಲ್ಲೇ ಯಾವುದನ್ನ ಪಾಸಿಟಿವ್ ಆಗಿ ತಗೋತಿದ್ದಾರೆ ಜನರಿಗೆ, ನಾವು ಹೆಂಗೆ ಕಾಣ್ತಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವೇನೋ ಅಲ್ಲಿ ಇದನ್ನು ನಾವು ಮಾಡಿದ್ರೆ ಒಳ್ಳೆಯವರಾಗಿರ್ಬೋದು ಅಂತ ಅನ್ಸ್ಬೋದು. ಅದು ಹೊರಗಡೆ ನೆಗೆಟಿವ್ ಆಗಿ ಕೊಟ್ಟರೆ ಆಗ್ಬೋದು. ಇಲ್ಲ ಅಲ್ಲೇನೋ ನೆಗೆಟಿವ್ ಆಗಿ ತುಂಬ ಕಿರ್ಚಾಡಿರ್ಬೋದು, ಹೊರಗಡೆ ಅವ್ನು ಕರೆಕ್ಟ್ ಮಾಡ್ದ ಅಂತ ಆ ಥರ ಪೋಟ್ರೆ ಆಗ್ಬೋದಲ್ಲ. ಸೊ ಹಾಗಾಗಿ ಗೊತ್ತಾಗಲ್ಲ. ಅದು ಹೊರಗಡೆ ಬಂದಮೇಲೆ ಮೋಸ್ಟ್ಲಿ ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ಆಗುತ್ತಾ ಅಂತ ಅನಿಸುತ್ತೆ. ಆ ಎಕ್ಸ್ಪೀರಿಯನ್ಸ್ ನನಗೂ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಬಿಗ್ ಬಾಸ್ಗೆ ಹೋಗೋದಕ್ಕೆ ಇವರಿಗೂ ಆಸೆ ಇದೆಯಂತೆ. ಸೊ ವೀಕ್ಷಕರಿಗೆ ಈ ಮೂಲಕ ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಬಂದರೆ ಖಂಡಿತ ಹೋಗ್ತೀನಿ. ಈ ಪ್ರಾಜೆಕ್ಟ್ ಒಂದು 2-3 ವರ್ಷ ಈ ಪ್ರಾಜೆಕ್ಟ್ ಕ್ಲೀನಾಗಿ ಮುಗಿಸಿ ಅದಾದಮೇಲೆ ಡೆಫಿನೆಟ್ಲಿ ಬಂದರೆ ಆವಾಗ ಕಾಲ್ ಬಂದರೆ ಗೊತ್ತಿಲ್ಲ ನನಗೆ. ಬಟ್ ಇವಾಗ ಬಂದಿದ್ದಂತೂ ಹೇಳಿದೆ. ಆವಾಗ ಕಾಲ್ ಬಂದರೆ ಆವಾಗ ನೋಡೋಣ, ಅಲ್ಲಿವರೆಗೂ ಬೇಡ. ನೀವು ಈ ಧಾರಾವಾಹಿಯಲ್ಲಿ ಅಳಲ್ಲ ಅನ್ನೋದೇ ನಮಗೆ ದೊಡ್ಡ ಖುಷಿಯ ವಿಚಾರ. ಸೊ ಸುಳ್ಳು ಹೇಳ್ತಾ ಇದ್ದೀರಾ, ಆ ಸುಳ್ಳು ಬೇರೆಯವ್ರಿಗೆ ತೊಂದರೆ ಕೊಡದೇ ಇರಲಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ನೀವು ಪ್ರೋಮೋವನ್ನು ಹೊಡಿದ್ರೆ ಅದೇ ಇರೋದು. ಸತ್ಯ ಹರಿಶ್ಚಂದ್ರ ತುಂಬ ಒಳ್ಳೆ ಹುಡುಗ, ತುಂಬ ಸುಳ್ಳು ಹೇಳ್ತಾನೆ, ಆದರೆ ಆ ಸುಳ್ಳಿಂದ ಯಾರಿಗೂ ತೊಂದರೆ ಆಗಲ್ಲ. ಆ ಸುಳ್ಳಿಂದ ತುಂಬ ಒಳ್ಳೇದಾಗುತ್ತೆ ಆ್ಯಕ್ಚುಲಿ. ಸೊ ನೋಡಿ, ಚಂದನ ಮನೆಗೆ ಬಂದಿದ್ದಾರೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಅಣ್ಣ ತಮ್ಮಂದ್ರೆಲ್ಲ ಸೇರಿಕೊಂಡು. ಡೆಫಿನೆಟ್ಲಿ ಕರ್ಕೊಂಬರೋದೇ ನಾನು. ಸೊ ಹಾಗಾಗಿ ನಮ್ಮ ಅಣ್ಣಂದಿರಿಗೆಲ್ಲ ತಮ್ಮಂದಿರಿಗೆಲ್ಲ ಹೇಳಿದ್ದೀವಿ, ಮನೆಯೆಲ್ಲ ಕ್ಲೀನ್ ಮಾಡಿಸ್ಬಿಡಿ ಅಂತ. ಅಂದರೆ ಅದೇ ಅಂದರೆ ಮನೆ ಪರಿಸ್ಥಿತಿಗಳನ್ನೆಲ್ಲ ಫಸ್ಟು ಸರಿ ಮಾಡಿಬಿಡೋಣ, ಆಮೇಲೆ ಮನೆ ಸರಿ ಮಾಡೋಣ ಅಂತ. ಸೊ ಈಗ ಫಸ್ಟು ಬಂದು ನಮ್ಮೆಲ್ಲರೂ ಪರಿಸ್ಥಿತಿಗಳನ್ನ ಚೇಂಜ್ ಮಾಡಲಿ ಅಂತ ನಾನು ಚಂದನ್ ಅವ್ರ ಹತ್ರ ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳಿ. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಜೊತೆ ಸಾಕಷ್ಟು ಧಾರಾವಾಹಿ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದರ ಜೊತೆಗೆ ಮುಂದಿನ ಬಿಗ್ ಬಾಸ್ನಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಶಯವನ್ನು ಕೂಡ ನನಗೆ ಅದೇ ಹೇಳೋದು, ಕೆಲಸ ಡೆಫಿನೆಟ್ಲಿ ಇದು ಮುಗಿದ್ಮೇಲೆ ಕಾಲ್ ಬಂದರೆ ಡೆಫಿನೆಟ್ಲಿ ಅವಾಗ ಹೋಗ್ತೀನಿ. ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಧಾರಾವಾಹಿ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶ್ರೀಗಂಧದ ಗುಡಿ ಅಕ್ಟೋಬರ್ 6ನೇ ತಾರೀಕು ರಾತ್ರಿ 8 ಗಂಟೆಗೆ ಶುರು ಆಗ್ತಾಯಿದೆ. ಸೊ ಇಷ್ಟು ದಿನ ಯಾವ ರೀತಿ ಪ್ರೀತಿ ಪ್ರೋತ್ಸಾಹಗಳನ್ನ ಕೊಟ್ಟರೋ ನನಗೆ, ನಮ್ಮ ತಂಡದ ಮೇಲೆ, ಶ್ರೀಗಂಧದ ಗುಡಿ ಮೇಲೆ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇರಲಿ. ಸೀರಿಯಲ್ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ.
ಥ್ಯಾಂಕ್ ಯು. ಎಸ್, ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಫೇಸ್ಬುಕ್ ವೆಬ್ಸೈಟ್, ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.